ಹಾಯ್ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇದು ನೋಡಿ, ಇದಕ್ಕೆ ಟೈಗರ್ ರೋಸ್ ಅಂತ ಹೇಳೋದಂತೆ. ಇದರಲ್ಲಿ ಡಬಲ್ ಡಬಲ್ ಕಲರ್ ಇರ್ತದಲ್ಲ, ಇದು ನಿಮಗೆ ನೆನಪಿರ್ಬೋದು, ನನ್ನ ಬರ್ತ್ಡೇಗೆ ಗನ್ನಿ ಗಿಫ್ಟ್ ಕೊಟ್ಟ ಗಿಡ. ಈಗಲೂ ಸಾಕ್ತದೆ ಇದರಲ್ಲಿ. ಮೊನ್ನೆ ಅಂತಂತೇಳಿದರೆ ಹುಳ ಅಟ್ಯಾಕ್ ಮಾಡಿತ್ತಾಯ್ತಾ, ಹಾಗಾಗಿ ಕೆಲವು ಕಡೆ ಇದು ಹೂ ಮೊಗ್ಗನ್ನು ತಿಂದುಬಿಟ್ಟಿದೆ, ಮತ್ತು ಇದು ಚಿಗುರನ್ನು ಸಹ ಕಟ್ ಮಾಡಿದೆ, ಮತ್ತು ಮದ್ದು ಸ್ಪ್ರೇ ಮಾಡಿದ್ದು. ಗೆದ್ದಲಿಗೆ ಬಿಡ್ತೇವಲ್ಲ, ಮದ್ದು ಸ್ಪ್ರೇ ಮಾಡಿ ಈಗ ಇಷ್ಟು ಉಳಿದಿದೆ. ಅದರ ಪರಿಮಳ ಉಂಟು, ಹೂ ಮಾತ್ರ. ಎಲ್ಲ ಗಿಡಗಳು ಚಿಗುರ್ತುಂಟು, ಹೊಸ ಹೊಸ ಮೊಗ್ಗುಗಳು ಆಗ್ತಾ ಉಂಟು. ಹಾಗೆ ಇದು ನೋಡಿ, 1 ವರ್ಷದ ನಂತರ ನಮ್ಮ ಮನೆಯಲ್ಲಿ ಹಳದಿ ಕಲರಿದ್ದು ರೋಸ್ ಆಗಿದೆ. ಇದು ನಾರ್ಮಲ್ ಆಗಿ ಆಗುವಂಥದ್ದು, ಅಂದರೆ ಮೊನ್ನೆ ಗನ್ನಿ ತಂದಿದ್ದಾರಲ್ಲ, ಅದು ಪೇಟೆದಲ್ಲ. ಇದು ಮುಂಚೆ ನಮ್ಮ ಮನೆಯಲ್ಲಿ ಆಗ್ತಿತ್ತು. ಅಪ್ಪ 2 ಕಡ್ಡಿ ತಂದು ಮಾಡಿ ಅದು ದೊಡ್ಡ ಗಿಡ ಎಲ್ಲ ಆಗಿ ಹರಡಿತ್ತು. ಆಮೇಲೆ ಅದನ್ನು ಅಚ್ಚಕ್ಕ ನಮ್ಮ ಮನೆಗೆ ಹೋಗಿ ಅಚ್ಚಕ್ಕ ನಮ್ಮ ಮನೇಲಿ ಈಗ ಹೋದ ಮೇಲೆ ಒಂದು ತೊಟ್ಟೆಲೆಲ್ಲ ಗಿಡ ಹಾಕಿ ಕೊಟ್ಟು ಕಳಿಸಿ, ಈಗ ನಮ್ಮ ಮನೆಯಲ್ಲಿ ಮೊದಲ ಹೂ ಅರಳ್ತಾ ಉಂಟು. ಎಲ್ಲ ಗೊಬ್ಬರದ ಪ್ರಭಾವ, ಮತ್ತು ನಾನು ಅಷ್ಟು ಚೆಂದ ನೋಡ್ಕೊಳ್ತಿದ್ದೇನೆ. ಹಾಯ್, ಅವರ ಫ್ರೆಂಡ್ಸ್ಗಳು ಸಹ ಬಂದಿದ್ದಾರೆ ಇವತ್ತು ದನವನ್ನು ಕರ್ಕೊಂಡು ಬರುವಾಗ. ನೋಡಿ ರೆಡಿ ಇದ್ದಾರೆ. ಈ ಮರ ನೋಡಿ, ಮರ 2 ಭಾಗ ಆಗಿದೆ. ಇದು ಮರ ಅಂದರೆ ಸಂಜೆ ಆಯಿತು, ಚಹಾ ಕುಡ್ದಾಯಿತು. ಹಾಗೆ ಈಗ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇವೆ. ಮತ್ತು ಇವರಿಗೆ ಪೇಂಟ್ ತರಲಿಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಅದಕ್ಕೆ ಅವರು ಹೋಗೋಕ್ಕಿಂತ ಮುಂಚೆನೇ ಒಮ್ಮೆ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಬಿಡುವ ಅಂತ. ಮತ್ತೆ ನಾನು ಹುಲ್ಲಿಗೆ ಹೋಗ್ಬೇಕಷ್ಟೇ. ಆಗ ಹೋದಾಗ ಅವರಿಗೆ ತರಲಿಕ್ಕಾಗಲಿಲ್ಲ, ಸೀದಾ ಬಂದರು ಬೇಗ, ಯಾಕಂದರೆ ಲೇಟ್ ಆಗ್ತದೆ ಅಂತ ಹೇಳಿ. ಈಗ ಮತ್ತೆ ಅವ್ರ ಹತ್ರ ಫೋನ್ ಮಾಡಿ ಕೇಳಿ, ಪೇಂಟ್ ಉಂಟಾ ನಮಗೆ ಬೇಕಾದ್ದು ಅಂತ ಕೇಳಿ ಈಗ ಹೋಗಿ ತಗೊಂಡು ಬರಬೇಕು. ಮತ್ತು ನಾಳೆ ಸಂಡೇ ಅದರಿಂದ ನಾಳೆ ತರಲಿಕ್ಕಾಗೋದಿಲ್ಲ, ರಜೆ ಇರ್ತದೆ ಆಲ್ಮೋಸ್ಟ್ ಶಾಪ್ ಎಲ್ಲ. ಇನ್ನೊಂದು ಸೋಮವಾರ ಒಂದು ವೇಳೆ ಮೆಸ್ಟಿಯವರು ಬರ್ತೇನೆ ಅಂತ ಹೇಳಿದ್ದಾರೆ, ಬಂದರೆ ತಂದಿಟ್ಟರೆ ಸುಲಭ ಆಗ್ತದಲ್ಲ. ಹಾಗೆ ದನ ಕರ್ಕೊಂಡು ಬರಲಿಕ್ಕೆ ನಮ್ಮ 2 ಹುಲಿ ಮರಿಗಳು ಸಹ ಬರ್ತಾ ಇದ್ದಾರೆ. ಒಂದು ಬಿಳಿ ಹುಲಿ, ಇನ್ನೊಂದು ಆರೆಂಜ್ ಹುಲಿ. ಶಂಭು ಗೋಲ್ಡನ್ ಹುಲಿ ನಂದು. ಹೋಗುದು ನೋಡಿ ಗಜ ಗಾಂಭೀರ್ಯದಲ್ಲಿ. ಅವನಿಗೆ ಸಹ ಗೊತ್ತುಂಟು ದನಗಳನ್ನು ಎಲ್ಲಿ ಕಟ್ಟಿದ್ದೇವೆ ಅಂತ. ಶಂಭು ಹಲೋ. ನಾವು ಹುಲ್ಲಿಗೆ ಬಂದಂತಲೇ ಎಣಿಸಿದ್ದಾರೆ ಇವರು, ಅದಕ್ಕೆ ಒಟ್ಟಿಗೆ ಹಲೋ. ನಂದಿ ನೀನು ಸಹ ಹೋಗು. ಅವಳು ಸುಮ್ಮನೆ ನಿಲ್ಲುದು ಅಂತ ಮೇಯ್ಲಿಕ್ಕಿಲ್ಲ, ಬಿಡುವ ಇವಳನ್ನು.
ಬಿಟ್ಟ ತಕ್ಷಣ ಒಂದು ಓಟ. ಅವಳು ಚಂದ ಮೇಯ್ದಿದ್ದಾಳೆ. ನನ್ನ ನಂದಿ ಶಂಭು ಇಬ್ಬರು ಬಂದಿದ್ದಾರೆ. ಈ ದನಗಳದ್ದು ಕಾಲಡಿಗೆ ಸಿಗಲಿಲ್ಲರೆ ಸಾಕು. ನೋಡಿ ಬನ್ನಿ ಹಿಂದೆಂದ ಹೋಗ್ತಿದ್ದಾರೆ. ಕೊಳ್ಳಿ ಏನು ಕೊಕ್ಕರೆ ಹಿಡಿಯುವ ಈಗ ಆಗ್ತದಾ? ಎಷ್ಟು ವಿಶಾಲವಾದ ಕಾಡು ನೋಡಿ ಇದು. ಎಷ್ಟು ಚಂದ ಸೊಪ್ಪುಂಟು ಅಂತ. ಅಂದರೆ ನಮ್ಮ ದನಗಳಿಗೆ ಬೇಡ ಮಾತ್ರ. ನಾನು ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಕತ್ತಲಾಗ್ತದಲ್ಲ, ಅದಕ್ಕೆ ಹುಲ್ಲು ಮಾಡಿ ಬರೋದು ಬೇಡ ಅಂತೇಳಿ ಇವ್ರನ್ನ ಕರ್ಕೊಂಡೋಗಿ ಹುಲ್ಲು ಮಾಡು ಅಂತೇಳಿ ಬೇಗ ಬಂದದ್ದು. ನಂದಿ ಶಂಭು ಹೋಗುವಾ? ಅವಳು ಬಂದಳು, ಸ್ವಲ್ಪ ಸೈಡ್ ಬಿಡಿ, ಹೋಗುವ. ಅವ್ರು ನಮ್ಮದೇ ಇಬ್ಬರು, ಹಾಂ ಚಿಕ್ಕವರಿಬ್ಬರು, ಹೋಗುವ. ಶಂಭು ಅವ್ರನ್ನ ನೋಡಿ ಆಯಿತು, ನೀವು ಸಹ ಬಂದಿದ್ದೀರಾ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಹೋಗುವ, ಹುಯ್ಯ. ಇವಳು ವೆಯ್ಟ್ ಮಾಡಿದೆ ಅಮ್ಮನಿಗೆ. ಅಮ್ಮ ಹೊರಟ ತಕ್ಷಣ ನಾನು ಸಹ ಹೊರಡೋದು ಅಂತ. ಈಗ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಇಂಥ ಮೀಯುದು ಗೊತ್ತಾ ಇವರು. ಒಡ ಇದೆ ನೀವ ಹೆದರುವವ. ಬಾ ನಂದಿ ಬಾ. ದನಗಳನ್ನು ಕರ್ಕೊಂಡು ಬಂದ್ವಿ ಮೇಯಿಸ್ಲಿಕ್ಕೆ. ಇದು ಪ್ಲೇಸ್ ಉಂಟಲ್ಲ, ಇಲ್ಲಿಂದಲೇ ನಮ್ಮ ತೋಟಕ್ಕೆ ನೀರು ಓವರ್ಫ್ಲೋ ಆಗೋದು. ಇಲ್ಲೆಲ್ಲ ನೀರು ಇರ್ತದೆ, ಈಗ ಮಳೆ ಕಡಿಮೆ ಅದರಿಂದ ಹುಲ್ಲಾಗಿದೆ. ಹಾಗೆ ಇವರು ಇಲ್ಲಿ ಓಡಿ ಬಂದರು ಅಂತೇಳಿ ನಾವು ಸಹ ಇಲ್ಲಿ ಸೊಪ್ಪಿಗೆ ಬಂದ್ವಿ. ಸೊಪ್ಪಿರುವಾಗ ಇದೊಂದು ಸಿಕ್ಕಿತ್ತಾಯ್ತಾ, ನಿಮ್ಗೆ ತೋರಿಸುವ ಅಂತ ಅಂದ್ಕೊಂಡೆ. ಇದರಲ್ಲಿ ಚಿಟ್ಟೆ ಆಗೋದು, ಪಾತರ ಗೀತಿ ಎಲ್ಲ ಆಗ್ತದಲ್ಲ, ಇದು ಫೈನಲ್ ಸ್ಟೇಜ್ ಅಂತ ಅನಿಸ್ತದೆ, ನನಗೆ ಸರಿ ಗೊತ್ತಿಲ್ಲ. ನಾನು ಇಂಥ ಸುಮಾರು ಕಡೆ ನೋಡಿದ್ದೇನೆ ನಮ್ಮ ಮನೆಯಲ್ಲಿ, ಹೂ ಗಿಡದಲ್ಲೆಲ್ಲ ಹೀಗೆ ಆಗ್ತಾ ಇರ್ತದೆ. ಇದು ಸೊಪ್ಪಲ್ಲಿ ಇನ್ನು ಹೋದರೆ ಹಟ್ಟಿಗೆ ಹೋಗ್ತದಲ್ಲ, ಅದಕ್ಕೆ ಒಂದು ಬೇರೆ ಮರದಲ್ಲಿ ಇಡ್ತಿದ್ದೇನೆ. ಒಂದು ಪಾತರಗಿತ್ತಿಯನ್ನು ಉಳಿಸುವ ನಾವು. ನೋಡಿ ಎಷ್ಟು ಚೆಂದ ಉಂಟಲ್ಲ, ಎಷ್ಟು ಚೆಂದ ಹೊಳಿತಾ ಉಂಟು. ಯಾವ ಕಲರ್ ಬರ್ಬೋದು ಇದು? ಬಹುಶಃ ಅದೇ ಶೇಪಲ್ಲಿ ಬರ್ತಾ ಉಂಟಂತ, ಅದಾಗೇ ಹೊಡೆದು ಹೊರಗೆ ಬರಬೇಕಂತೆ, ಆಗ ಅದಕ್ಕೆ ಶಕ್ತಿ ಜಾಸ್ತಿ. ನಾವ್ಯಾರು ಹೆಲ್ಪ್ ಎಲ್ಲ ಮಾಡಬಾರ್ದಂತೆ ಇದಕ್ಕೆ. ಚಿಂಕಿ ಸ್ನಾನ ಮಾಡಿ ಬಂದಿದ್ದಾನೆ. ಇವಳು ನೋಡಿ, ಇವನು ಶಂಭು ಇದ್ದಾನಲ್ಲ, ಈಗ ನಮ್ಮೊಟ್ಟಿಗೆ ಬರೋದೇ ಇಲ್ಲ. ಒಮ್ಮೊಮ್ಮೆ ಬರ್ತಾನೆ ಹುಲ್ಲಿಗೆ ಹೋಗುವ ಸಂಜೆ, ಮತ್ತು ಎಲ್ಲಿಗೆ ಸಹ ಬರೋದಿಲ್ಲ. ನಮ್ಮನೊಟ್ಟಿಗೆ ಇರೋದು. ಅವಳು ಮರಿ ತರಲಿಲ್ಲ, ಭಾರಿ ಚಾನ್ಸ್ ಆಗಿದೆ ಒಂದು. ಒಟ್ಟಿಗೆ ಮಲಗೋದು, ಒಟ್ಟಿಗೆ ಇರೋದು, ರಾತ್ರಿ ಸಹ ಒಟ್ಟಿಗೆ ಮಲಗೋದು, ಹಾಲು ಕುಡಿಯೋದೆಲ್ಲ ಮಾಡ್ತಿರ್ತಾನೆ ಇವ ಶಂಭು. ಸಿಕ್ಕಿದೆ ಚಾನ್ಸ್ ಅಂತ ಭಾರಿ ಖುಷಿ ಅವನಿಗೆ. ಈಗ ನೋಡಿ ಅಂತೆ, ನಂದಿ ಹಾಗಲ್ಲ, ನಂದಿ ಸ್ವಲ್ಪ ಮೆಚ್ಯೂರ್ಡ್ ಆಯಿತಾ. ಅವನು ಒಟ್ಟಿಗೆ ಮಲಗ್ತಾನೆ, ಬಿಟ್ಟರೆ ಹಾಲೆಲ್ಲ ಕುಡಿದಿಲ್ಲ, ಸುಮ್ಮನೆ ಗೊತ್ತಿರ್ತಾನೆ. ಇವ ಮಾತ್ರ ಉಪಟಾಳಿ ಅಂತೇಳಿದರೆ ಶುಬ್ಬಣಿಗೆ ಮಲಗಿದ್ದಾನೆ ನೋಡಿ. ನಾವು ಗೊನೆ ಕಡಿಲಿಕ್ಕೆ ಬಂದ್ವಿ, 2 ಗೊನೆ ಉಂಟು ಕೊಂಡೋಗ್ಲಿಕ್ಕೆ.
ಅದು ಬುಡದಿಂದ ಹೋಗ್ಬೇಕನ್ನ. ಇದು ಲ್ಯಾಡರ್ ಅಲ್ಲ. ಇದರದ್ದು ಒಂದು ಪಣೆ ಖಾಲಿ ಆಗಿತ್ತಾ? ಹೌದು. ಓ ಹಣ್ಣಾಗಿದೆ ನನ್ನ. ತೆಗಿಯೋ. ಹಣ್ಣಾಗಿದಾ? ಹಾಂ. ಹಣ್ಣಾಗಿದಲ್ಲ? ಈಚೆ ಸೈಡ್ ಹಣ್ಣಾಗಿದೆ, ಕೊಯ್ಬೋದು. ಹ್ಞೂ. ಕೈಯನ್ನು ಕರಿಬೇಕಲ್ಲ. ಆಚೆ ದಿವಸ ತೆಗಿಬೇಕಷ್ಟೇ ಪೂರ್ತಿ, ಇಲ್ಲಾಂದ್ರೆ ಈಚೆ ಬರೋದೇ ಇಲ್ಲ ಅದು. ಹಾಂ. ಮೂರು ಗೊನೆ ಸಿಕ್ಕಿತ್ತು ಮೈಸೂರಿದು. ಹಾಗೆ ಇದು ಕ್ಯಾಂಡಿ ಉಂಟಲ್ಲ, ಕಾಂಡಿ ಅಂತ ಹೇಳೋದು, ಇದಕ್ಕೆ ಬಾಳೆದಿಂಡು ಅಂತ ಹೇಳೋದಾಯ್ತಾ. ಇದು ನಾವು ಚಿಕ್ಕ ಇರುವಾಗ ತಿಂತಿದ್ವಿ. ಇದಂದರೆ ಭಾರಿ ಇಷ್ಟ ನನಗೆ. ಅಂದರೆ ನೇಂದ್ರೆ ಉಂಟಲ್ಲ ಅದರದ್ದು ಸಿಹಿ ಇರ್ತದೆ, ಆದರೆ ಇದು ಕೂಡ ಸಿಹಿ ಉಂಟು. ನಾನು ಮೈಸೂರಿದು ಫಸ್ಟ್ ಟೈಮ್ ತಿಂತಿರೋದು, ಖುಷಿ ಆಗ್ತದೆ ತಿನ್ನಲಿಕ್ಕೆ. ಯಾರೆಲ್ಲ ತಿಂತೀರಿ ಅಂತ ಹೇಳಿ. ಇದು ಹೊಟ್ಟೆಯಲ್ಲಿರೋದು ಎಂತಾದರೂ ಕಲ್ಮಶ ಇದ್ದರೆ ಹೋಗ್ತಂತೆ. ಇದರಲ್ಲಿ ನೂರು ಉಂಟಲ್ಲ ಅದು ಹೊರಗೆ ತೆಗಿತದೆ. ಮತ್ತು ಇದರದ್ದು ನೀರು ಹೋದರೆ ಎಂತ ಸ್ಟೋನಿಗೆ ಅಂತ ಪ್ರಾಬ್ಲಮ್ ಇದ್ದರೆ ಇದು ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೆ. ಹಾಗೆ ಸ್ಟೋನಿಗೆ ಮದ್ದು ಬೇಕಾದಲ್ಲಿ ವಿಚಾರಿಸಿ. ಸ್ಟೋನಿಗೆ ಮದ್ದು ಬೇಕಾದಲ್ಲಿ ವಿಚಾರಿಸಿ, ಮಾವ ಕೊಡ್ತಾರೆ. ಗಣೇಶದು ಮಾವ ಸ್ಟೋನಿಗೆ ಮದ್ದು ಕೊಡ್ತಾರಂತೆ. ಬನ್ನಿ. ಬಾಳೆದಿಂಡಿದ್ದಲ್ಲ ಅದು ಬೇರೆ. ಬಾಳೆದಿಂಡಿದ್ದಲ್ಲ ಅದು ಬೇರೆದ್ದು, ಗಿಡಮೂಲಿಕೆಗಳನ್ನೆಲ್ಲ ಸೇರಿಸಿ ಮಾಡುವಂಥದ್ದು.